ನಮಸ್ಕಾರ ಗೈಸ್. ಹರಿಹರದಲ್ಲಿರೋ ಯಾವ ಗಣೇಶನು ನೀವು ನೋಡೋಕೆ ಟೈಮ್ ಸಿಗ್ಲಿಲ್ವಾ ಅಥವಾ ನೋಡೋಕ್ಕಾಗಲಿಲ್ವಾ? ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮಂಥವ್ರಿಗೋಸ್ಕರನೇ ನಾನಿರೋದು. ಸಮಸ್ತ ಹರಿಹರ ನಾಗರಿಕರಿಗೆ ಈ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಹಿಂದೂ ಮಹಾಗಣಪತಿಯನ್ನು ಪ್ರತಿ ವರ್ಷದಂತೆ ಈ ಬಾರಿ 6ನೇ ಬಾರಿಗೆ ಗಣೇಶೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. 4ನೇ ತಾರೀಕು 9ನೇ ತಿಂಗಳು ಅಂದು ಶ್ರೀ ಹರಿಹರದ ನಗರದ ಶಕ್ತಿ ದೇವತೆಗಳಾದ ಊರಮ್ಮ, ಮಾತಂಗಮ್ಮ, ಕಾಶಿ ದುರ್ಗಮ್ಮ ಮತ್ತು ಇನ್ನೂ ಏಕನಾಥಮ್ಮ, ಇನ್ನೂ ಅನೇಕ ದೇವರ ಮೂರ್ತಿಗಳನ್ನು ತಂದು ಇಲ್ಲಿ ಈ ಒಂದು ನಮ್ಮ ಮಹಾಮಂಟಪದಲ್ಲಿ ಕೂರಿಸಿ ಹೋಮ ಹವನಗಳನ್ನು ನಡೆಸಲಿದ್ದೇವೆ. ಅದಾದ ನಂತರ ದಿನಾಂಕ 14ನೇ ತಾರೀಕು 9ನೇ ತಿಂಗಳು ಅಂದು ಅತಿ ವಿಜೃಂಭಣೆಯಿಂದ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ಸೇರಿ ಬಹಳ ವಿಜೃಂಭಣೆಯಿಂದ ಶ್ರೀ ಸ್ವಾಮಿಯನ್ನು ಎಲ್ಲ ಇಡೀ ಹರಿಹರ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಸ್ವಾಗತ ಮುಖಾಂತರ ನದಿಗೆ ಹೋಗುವ ತನಕನೂ ಎಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಎಂದು ನಾವೆಲ್ಲರೂ ಶ್ರೀ ಹಿಂದೂ ಮಹಾಗಣಪತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ವಿಜಯನಗರ ಬಡಾವಣೆ ವಿಜಯ ಯುವಕ ಮಂಡಳಿ ವತಿಯಿಂದ ಸತತವಾಗಿ 36ನೇ ವರ್ಷದ ಈ ಒಂದು ಗಣೇಶೋತ್ಸವವನ್ನು ಭಾಳ ಅದ್ದೂರಿಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಗಣೇಶೋತ್ಸವವನ್ನು ನಾವು 5 ದಿನಗಳ ಕಾಲ ಆಚರಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ 4ನೇ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಗಣಹೋಮ, ನವಗ್ರಹ ಶಾಂತಿ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಹೋಮ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಭಕ್ತರಿಂದ ಸಂದಾಯವಾಗಿರ್ತಕ್ಕಂತಹ ಹಣದಲ್ಲಿ ಹಾಗೂ ಧಾನ್ಯಗಳಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಬೇಕು ಹಾಗೂ ನಿಮ್ಮೆಲ್ಲರ ಸಲಹೆ ಸಹಕಾರ ಸದಾ ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ. ಶ್ರೀ ವಿಘ್ನೇಶ್ವರ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ ವಿಜಯ ಯುವಕ ಮಂಡಳಿ ವತಿಯಿಂದ ಈ ಒಂದು ಗಣೇಶೋತ್ಸವಕ್ಕೆ ತನು ಮನ ಧನ ಸಹಾಯದಿಂದ ನಮಗೆ ಭಕ್ತರು ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಾರೆ. ಈ ಎಲ್ಲ ದಾನಿಗಳಿಗೂ ನಮ್ಮ ಯುವಕ ಮಂಡಳಿ ವತಿಯಿಂದ ಹಾಗೂ ಗಣೇಶ ಉತ್ಸವದ ಕಮಿಟಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಘ್ನೇಶ್ವರ ಮಹಾರಾಜ್ ಕೆ, ವಿಘ್ನೇಶ್ವರ ಮಹಾರಾಜ್ ಕೆ. ಲೇಬರ್ ಕಾಲೋನಿ ವಿನಾಯಕ ಯುವಕ ಸಂಘ 22 ವರ್ಷದಿಂದ ಇರ್ತಾ ಇದ್ದೀವಿ. 11 ದಿವಸಕ್ಕೆ ಬರ್ತಾ ಇದ್ದೀವಿ. ನಮಸ್ತೆ, ನಾವು ನಡಲ್ಪೇಟೆ ಯುವಕ ಸಂಘದಿಂದ ಮಾತಾಡ್ತಾ ಇರೋದು. ನಾವು ಪ್ರತಿ ವರ್ಷದಿಂದ ಈ ವರ್ಷ ನಾವು ವಿಶೇಷವಾಗಿ ಪುರಿ ಜಗನ್ನಾಥ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಾವು 57 ವರ್ಷದಿಂದ ಗಣಪತಿ ನೀಡ್ತಾ ಬರ್ತಾ ಇದ್ದೀವಿ. ಈ ಭಾನುವಾರ ಪ್ರಸಾದ ಕಾರ್ಯಕ್ರಮ ಇರುತ್ತೆ. ನಮ್ಮದು 11 ದಿನಕ್ಕೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಮಾಡ್ತೀವಿ. ಈ ಗಣಪತಿಯನ್ನು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ವಿಶೇಷ ರೀತಿಯಲ್ಲಿ ವಿಶೇಷ ಗಣಪತಿಗಳು ಮಾಡ್ತಾ ಇರ್ತೀವಿ. ಹರಿಹರದ ಇತಿಹಾಸದಲ್ಲಿ ನಮ್ಮದು ನಡಲ್ಪೇಟೆ ಅಂದರೆ 57 ವರ್ಷಗಳಿಂದ ನಡೀತಾ ಇದೆ. 57 ವರ್ಷದಲ್ಲಿ ನಾವು ಹೆಚ್ಚು ಕಮ್ಮಿ 20 ವರ್ಷದಿಂದ ಫುಲ್ ಸ್ಟ್ಯಾಂಡರ್ಡ್ ಆಗಿ ಹರಿಹರದಲ್ಲಿ ವಿಭಿನ್ನ ರೀತಿಯಲ್ಲಿ ಟೈಟಾನಿಕ್ ಆಗಲಿ, ಶಿಶುಪಾಲನೆ ಹತ್ಯೆ ಆಗಲಿ, ಮತ್ತು ಕಾರ್ಗಿಲಿನ ಇದ್ದಾಗಲಿ, ಪೆಂಟಗನ್ ಬಿಲ್ಡಿಂಗ್ ಆಗಲಿ, ಅಮೆರಿಕದ ಪೆಂಟಗನ್ ಬಿಲ್ಡಿಂಗ್ ಆಗಲಿ, ಅದೇ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಹೋದ ವರ್ಷ ನಾವು ಮಾಡಿದ್ವಿ. ಪುಟ್ಟ ಬಾಲ ಗಣಪತಿಯನ್ನು ಮಾಡಿಸಿದ್ವಿ, ಅದನ್ನು ಫೇಮಸ್ಸು. ಕೃಷ್ಣನ ಒಂದು ಬಾಲ ಗಣಪತಿನ ಒಂದು ಜೋಕಾಲಿ ಇದು ಮಾಡಿಸಿದ್ವಿ. ಅದೇ ರೀತಿಯಲ್ಲಿ ಇದು ವಿಭಿನ್ನ ರೀತಿಯಲ್ಲಿ ಪುರಿ ಜಗನ್ನಾಥನ ದೇವಸ್ಥಾನದ ಒಂದು ಅಲ್ಲಿ ನಡೀತಿರೋದು ಚರಿತ್ರೆಯ ವಿಶೇಷಗಳು ಇದೆ. ಆ ರೀತಿ ನಾವು ಗಣಪತಿ ಮಾಡ್ಬೇಕು ಅಂತೇಳಿ ಈ ವರ್ಷ ನಡೆದಿದ್ದು ತೇರು ಈ ವರ್ಷ ನಡೆದಿದೆ. ಆ ತೇರು ಹಬ್ಬ ನಡೆದಿರೋದ್ರಿಂದ ನಾವು ಈ ವರ್ಷ ನಾವು ಆಚರಿಸೋಣ ಅಂತೇಳಿ ಪ್ರತಿ ವರ್ಷ ಯಾವ ವರ್ಷ ನಾವು ಆಚರಿಸಬೇಕಾದ್ರೆ ಒಂದೊಂದು ವರ್ಷ ಒಂದೊಂದು ಮಾಡ್ತೀವಿ. ಯಾಕಂದರೆ ಈ ವರ್ಷದಲ್ಲಿ ಏನು ನಡೆದಿರ್ತೈತಿ, ವಿಶೇಷವಾಗಿ ದೇಶದಲ್ಲಿ ಯಾವ್ದಾರಾಗಲಿ ನಡೆದಿರ್ತದೆ ಅದನ್ನು ಆಯ್ಕೆ ಮಾಡ್ತೀವಿ. ನಾವು ಆಯ್ಕೆ ಮಾಡಬೇಕಾದ್ರೆ ಮತ್ತು ಅದ್ರ ತಕ್ಕಂತೆ ವಿಭಿನ್ನ ರೀತಿಯಲ್ಲಿ ಗಣಪತಿನೂ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಯಾವ ರೀತಿ ಮಾಡಿದ್ರೆ ಚಂದ, ಯಾವ ರೀತಿ ಮಾಡ್ಬೇಕು ಅಂತೇಳಿ ನೋಡಿ. ಜೈ ಗಣೇಶ ಸ್ನೇಹ ಯುವಕ ಸಂಘ ಹರಿಹರ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 24ನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ವಿಸರ್ಜನಾ ಕಾರ್ಯಕ್ರಮವನ್ನು
ಇಲ್ಲಿಂದ 21ನೇ ದಿವಸಕ್ಕೆ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು 18ನೇ ದಿನ, ಇವತ್ತಿನಿಂದ 18ನೇ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಭುವನೇಶ್ವರಿ ಯುವಕ ಸಂಘದ ವತಿಯಿಂದ 18ನೇ ವರ್ಷದ ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರನ ಪೂಜಾ ಕೈಂಕರ ಇವತ್ತು ಆರಂಭವಾಗಿದೆ. ದಯವಿಟ್ಟು ನಾವೆಲ್ಲರೂ ಶಾಂತ ರೀತಿಯಿಂದ ಈ ಪೂಜೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀವಿ. 21ನೇ ದಿನಕ್ಕೆ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮನವಿ ವಿನಂತಿ ಮಾಡಿಕೊಡ್ತೀವಿ. ಇದು ಫಸ್ಟ್ ಮೇನು 12ನೇ ಕ್ಲಾಸು ಜೆ.ಸಿ. ಬಡಾವಣೆ. ಹಿಂದೂ ಜ್ವಾಲೆಯ ಯುವಶಕ್ತಿ ಸಮಿತಿ ವತಿಯಿಂದ ರಾಮ ಮಂದಿರ ಮಹಾರಾಜ ಅಂತಂದು ರಾಮ ಮಂದಿರ ಪಕ್ಕದಲ್ಲೇ ಕಳೆದ 15 ವರ್ಷಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ಪ್ರತಿ ವರ್ಷನೂ 3 ಬಾರಿ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಈ ವರ್ಷನೂ ಅದೇ ತಯಾರಿಯಲ್ಲಿದ್ದೀವಿ. ಕುಟುಂಬ ಸಮೇತರಾಗಿ ಎಲ್ಲ ಭಕ್ತಾದಿಗಳು ಬಂದು ತನುಮನ ಧನದೊಂದಿಗೆ ಸಹಕರಿಸಿ ವಿಘ್ನೇಶ್ವರ ಪ್ರತಿಷ್ಠಾಪಿಸುವಂತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿಸಿಕೊಳ್ತೇವೆ. ಬೋಲೋ ಶ್ರೀ ಗಜಾನನ ಮಹಾರಾಜ್ ಕೆ. ಎಲ್ಲರಿಗೂ ಮುರ್ಕಾಲ್ ಕಬ್ಬಡ್ ವತಿಯಿಂದ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷದ ಗಣಪತಿ ಹಬ್ಬ ಮಾಡ್ತಿದ್ದೇವೆ. ಇದು 32ನೇ ವರ್ಷದ ನಾವು ಗಣಪತಿ ಹಬ್ಬ ಮಾಡ್ತಾ ಇರೋದು ಮುರ್ಕಾಲ್ ಕಬ್ಬಡ್ಡಲ್ಲಿ. ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಪ್ರತಿ ವರ್ಷ ನಾವು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಮಾಡ್ಕೊಂತ ಮಾಡ್ತಾ ಇದೀವಿ ಹಬ್ಬನ. ಈ ವರ್ಷ ನಾವು 15 ದಿವಸ ಇಡ್ತಾ ಇದೀವಿ ಗಣೇಶನ. 10ನೇ ತಾರೀಕಿಗೆ ಗಣೇಶ ವಿಸರ್ಜನೆ ಮಾಡ್ತಾ ಇದೀವಿ. ಆಮೇಲೆ ಮುಂದಿನ ವಾರ ರಂಗೋಲಿ ಕಾಂಪಿಟೇಷನು, ಮತ್ತೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನು, ಆಮೇಲೆ ರಂಗೋಲಿ ಕಾಂಪಿಟೇಷನ್ ಲೇಡೀಸ್ಗೆ, ಆಮೇಲೆ ಆಟೋಟಗಳು ಸಣ್ಣ ಮಕ್ಕಳಿಗೆ. ಅದ್ರ ಮುಂದಿನ ವಾರ ಡ್ಯಾನ್ಸ್ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಆಮೇಲೆ ಹೋಮನೂ ಮಾಡಿಸ್ತೀವಿ. ಡೈಲಿ ಪ್ರತಿಯೊಂದು ಮನೆಯಿಂದನೂ ಪೂಜೆ ಮಾಡಿಸ್ತಾರೆ. ಆಮೇಲೆ ಪ್ರಸಾದ ಇರ್ತೈತಿ ನಮ್ಮ ಏರಿಯಾದು. ಈ ಥರ ಎಲ್ಲೂ ಮಾಡಿಸಲ್ಲ. ಇಡೀ ಹರಿಹರದಲ್ಲಿ ನಮ್ಮ ಏರಿಯಾ ಥರ ಯಾರು ಮಾಡಲ್ಲ. ಎಲ್ಲರೂ ಡೈಲಿ ಸಂಜೆ ಒಂದು 6:30 7 ಗಂಟೆಗೆ ಬರಬೇಕು ಹರಿಹರ ಜನತೆ. ಶ್ರೀ ವಿದ್ಯಾ ಗಣಪತಿ ಕಿ ಜೈ. ನಮ್ಮ ಅಧ್ಯಕ್ಷ ಹಂಸಾರ್ ಕಾಂಪೌಂಡ್ ಹರಿಹರ ಶ್ರೀ ಸರ್ವೋದಯ ಯುವಕ ಸಂಘ 23ನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಇದೇ 5ನೇ ತಾರೀಕು ಶುಕ್ರವಾರ, ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಮನೋರಂಜನೆ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿದೆ. ಹಾಗೂ 6ನೇ ತಾರೀಕು ಅಂದರೆ ಶನಿವಾರ ಸೆಪ್ಟೆಂಬರ್ 6 ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸರ್ವ ಭಕ್ತಾದಿಗಳು ಸಾರ್ವಜನಿಕರು ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಕೊಳ್ಳಬೇಕು. ಅಂತಂದೇಳಿ ಹರಿಹರ ಏಕೆ ಕಾಲೋನಿಯಿಂದ ಏಕದಂತ ಗೆಳೆಯರ ಬಳಗ ಸಂಘದಿಂದ ನಾವು 20 ವರ್ಷಗಳಾಯಿತು. ಏಕದಂತ ಗೆಳೆಯರ ಬಳಗ ಗಣಪತಿ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗಿ 9 ದಿನಕ್ಕೆ ವಿಸರ್ಜನೆ ಕಾರ್ಯಕ್ರಮ ಇದೆ. ಅನ್ನ ಸಂತರ್ಪಣೆ 8ನೇ ದಿನ ಅನ್ನ ಸಂತರ್ಪಣೆ ಇಟ್ಕೊಂಡಿವಿ. ಹೊಸ ಬರಂಪುರ ಭಗತ್ ಸಿಂಗ್ ಯುವಕ ಸಂಘದ ವತಿಯಿಂದ ಇದು 6ನೇ ವರ್ಷ ಏಕಲವ್ಯ ಸ್ವರೂಪದ ಗಣೇಶನನ್ನು 6ನೇ ವರ್ಷ ಭಗತ್ ಸಿಂಗ್ ಯುವಕ ಸಂಘದ ವತಿಯಿಂದ ಇಂದು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಹೊಸ ಬರಂಪುರ ಯುವಕ ಸಂಘದ ವತಿಯಿಂದ ಇದು ಪ್ರತಿಷ್ಠಾಪನೆ ಮಾಡ್ಕೊಂತ ಬಂದಿದ್ದು 69ನೇ ವರ್ಷ. ಇದರ ಹೆಸರೇ ಹರಿಹರ ರಾಜ್ಯ ಅಂತಂದು ವಿಶಿಷ್ಟವಾಗಿ ಅದು ಒಂದು ಹೆಸರು. ಎಲ್ಲ ಕಡೆಗೂ ಗಣಪತಿದು ಒಂದು ಇದು ಇದೆ. ಮತ್ತೆ ಗಣಪತಿ ಹೇಳ್ಬೇಕಾದ್ರೆ ಪ್ರತಿ ವರ್ಷನೂ ನಾವು ಇದನ್ನ ಹೈದರಾಬಾದಿಂದನೇ ಗಣಪತಿ ಸಂಘಕ್ಕೆ ತಗೊಂಡ್ಬರ್ತೀವಿ. ಇದನ್ನ 21ನೇ ದಿನಕ್ಕೆ ಬರ್ತೀವಿ.
ಜೈ ಬಜರಂಗಿ ಮಹಾಗಣಪತಿ ಕಾಳಿದಾಸ್ ನಗರ ಹರಿಹರ 31 ವರ್ಷ ಆಯಿತು. 11 ದಿವಸಕ್ಕೆ ಕಳಿಸ್ತಿದ್ದೀವಿ. ಕಾಳಿದಾಸ್ ನಗರ ಹರಿಹರ. ಶ್ರೀ ಕ್ರಿಯ ಮಿತ್ರ ಸಂಘ ಹರಿಹರ 5ನೇ ಮೇನ್ 16ನೇ ಕ್ರಾಸ್. ಈ ವರ್ಷ 45ನೇ ವರ್ಷದ ಗಣಪತಿಯನ್ನು ಇಡಲಾಗಿದೆ. ನಾವು 26 ದಿನ ಗಣಪತಿಯನ್ನು ವಿಸರ್ಜನೆ ಮಾಡುತ್ತೇವೆ. ಹರಿಹರ 5ನೇ ಮೇನ್ 6ನೇ ಕ್ಲಾಸ್ ಜೆಸಿ ಬಡಾವಣೆ. ನಾವು ಸುಮಾರು ಒಂದು 14 ವರ್ಷದಿಂದ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಮತ್ತೆ ನಾವು ಗಣಪತಿ ಏನು ವಿಶೇಷಪ್ಪ ಅಂತಂದ್ರೆ 5ನೇ ಮೇನ್ ಸುತ್ತಮುತ್ತಲು ಕೂಡ ಎಲ್ಲಾ ಸಂಘದವರು, ಎಲ್ಲಾ ಕಮ್ಯುನಿಟಿಯವರು, ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿಯವರು ಸೇರಿ ಈ ಒಂದು ಗಣಪತಿ ಕಾರ್ಯಕ್ರಮ ನಡೆಸ್ತೀವಿ. ಯಾವುದೇ ಭೇದ ಭಾವ ಮಾಡದೇನೆ. ಮತ್ತೆ ಅನ್ನಸಂತರ ಕಾರ್ಯಕ್ರಮ ನಡೆಸ್ತೀವಿ. ಈ ಸಲ ವಿಶೇಷವಾಗಿ ನಾವು 21 ದಿವಸ ಈ ಗಣಪತಿ ಪ್ರತಿಷ್ಠಾಪನೆ ಮಾಡಿ 21 ದಿವಸಕ್ಕೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನ ಮೆರವಣಿಗೆ ಮೂಲಕ ನದಿಗೆ ನಾವು ಸಮರ್ಪಣೆ ಮಾಡ್ತಿದ್ದೀವಿ. ಇದು ನಮ್ಮ ಗಣಪತಿಯ ಒಂದು ಸಂಘದ ಹೆಸರು ಶ್ರೀ ವಜ್ರಕಾಯ ಗೆಳೆಯರ ಬಳಗ. ಬೋಲೋ ವಿರಾಜ ಮಹಾರಾಜ್ ಕಿ, ಬೋಲೋ ವಿಜಯ ಮಹಾರಾಜ್ ಕಿ, ಶ್ರೀ ವಜ್ರಕಾಯ ಗೆಳೆಯರ ಬಳಗಕ್ಕೆ. ಫಿಫ್ತ್ ಮೇನ್ ಫಸ್ಟ್ ಕ್ಲಾಸ್ ಜೆಸಿ ಎಕ್ಸ್ಟೆನ್ಷನ್ ಹರಿಹರ ವೀರ್ ಸಾವರ್ಕರ್ ಯುವಕ ಸಂಘ. ನಾವು 10ನೇ ವರ್ಷ ಇದು ಗಣಪತಿ ಇಡ್ತಿರೋದು. 31st ಇದೇ ತಿಂಗಳು 31ನೇ ತಾರೀಕು ವಿಸರ್ಜನೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಸಕ್ಸಸ್ ಆಗಿ ಮಾಡ್ಕೊಡ್ಬೇಕಂತ ವಿನಂತಿ ಕೊಡ್ತೇವೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮದು ವಿದ್ಯಾನಗರ ಸಿ ಬ್ಲಾಕ್ 3ನೇ ಕ್ಲಾಸಿಂದ. ನಮ್ಮ ಸಂಘದ ಹೆಸರು ಬಂದ್ಬಿಟ್ಟು ಸಿದ್ಧಿವಿನಾಯಕರ ಗೆಳೆಯರ ಬಳಗ ಅಂತ. ನಾವು 9 ವರ್ಷದಿಂದನೂ ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಿದ್ದೀವಿ. ಇದೇನು ನೀವು ನೋಡ್ತಿದ್ದೀರಲ್ಲ, ಇದು 9ನೇ ವರ್ಷದ ಗಣೇಶ ಮೂರ್ತಿ. ನಾವು 30ನೇ ತಾರೀಕಿಗೆ ಬೆಳಗ್ಗೆ ಗಣಹೋಮ ಇರ್ತದೆ, ಮಧ್ಯಾಹ್ನ ಅನ್ನಪ್ರಸಾದ ಇರ್ತದೆ. ಅದೇ ರೀತಿ 31ನೇ ತಾರೀಕಿಗೆ ಅಂದರೆ ಭಾನುವಾರ ತುಂಗಭದ್ರಾ ನದಿಯಲ್ಲಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡ್ತೀವಿ. ಬಸವೇಶ್ವರ ಯುವಕ ಸಂಘ ವಿದ್ಯಾನಗರ ಹರಿಹರ ಎ ಬ್ಲಾಕ್. ಇದು 26ನೇ ವರ್ಷದ ಗಣೇಶೋತ್ಸವ. 3 ದಿನಕ್ಕೆ ಬಿಡ್ತಾ ಇದ್ದೀವಿ. ಶುಕ್ರವಾರ ದಿನ ಗಣೇಶನ ವಿಸರ್ಜನೆ. ಶ್ರೀ ಚೌಡೇಶ್ವರಿ ಯುವಕ ಸಂಘ ಹೊಸಪರಂಪುರ ಹರಿಹರ 68ನೇ ವರ್ಷದ ಗಣೇಶೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಸರ್ಜನೆ ಕಾರ್ಯಕ್ರಮ 16ನೇ ತಾರೀಕು 21ನೇ ದಿನಕ್ಕೆ ಬಿಡ್ತಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆಯನ್ನು ಮಾಡುತ್ತಿದ್ದೇವೆ. ಶ್ರೀ ಗಜಾನ ಯುವಕ ಸಂಘ ದೊಡ್ಡಿ ಬೀದಿ ಹರಿಹರ. ಇದು ನಾವು 13 ದಿವಸ ಇರ್ತಾವಣ ಗಣಪತಿ. ಇದು 10ನೇ ದಿವಸಕ್ಕೆ ಪ್ರಸಾದ ಹಮ್ಕೊಂತೀವಣ. ಇದು ನಾವು ನಮ್ಮ ಅಣ್ಣ ಹಿಡ್ಕೊಂತ ಬರತ್ತಣ. ಇದು ಗಣಪತಿ ಇಡಕತ್ತು ಸುಮಾರು ಅಂದ್ರೆ ನಾವು ಸಣ್ಣದಾಗನೇ ಹಿಡ್ಕೊಂತ ಬರತ್ತಣ. ಒಂದು 25 ವರ್ಷ ಆತನ ಗಣಪತಿ ಇಟ್ಕೊಂಬಂದು. ಈಗ ನಾವು ನೋಡ್ತಾ ಇದ್ದಂಗೆ 5 ವರ್ಷ ನಾವು ಇಡಕತ್ತವಣ. ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾವ. ನಮಸ್ಕಾರ ಅಣ್ಣ. ಶಿಬಾರ್ ಸರ್ಕಲ್ ಇದು ಸಾರ್ವಜನಿಕ ಯುವಕ ಸಂಘ.
28 ವರ್ಷ ಆಯ್ತು ನಾವು ಗಣಪತಿ ಇಡೋಕ್ಕಂತೂ 31 ದಿವಸಕ್ಕೆ ಬಿಡ್ತೀವಿ. ಹೇಳೋಣ. ಬಸವೇಶ್ವರ ಯುವಕ ಸಂಘ ಅವಳದಪೇಟೆ ಹರಿಹರ ಕಳೆದ 49 ವರ್ಷಗಳಿಂದ ಈ ಪೆಂಡಲ್ನಲ್ಲಿ ಗಣಪತಿಯನ್ನು ಇಡುತ್ತಾ ಬಂದಿದ್ದೇವೆ. 21 ದಿನಕ್ಕೆ ವಿಸರ್ಜನೆ ಮಾಡಬೇಕೆಂದುಕೊಂಡಿದ್ದೇವೆ. ಇದು ಗಣೇಶನ ಸ್ವರೂಪ ಪ್ರತಿರೂಪ ವೀರಭದ್ರೇಶ್ವರ ದೇವರ ಪ್ರತಿರೂಪವಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ಸಮಸ್ತ ನಮ್ಮ ಹರಿಹರ ಬಂಧು ಮಿತ್ರರಿಗೆ ಗಣಪತಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ. ಇದು ಮಣಿಕಂಠರ ಗೆಳೆಯರ ಬಳಗ. ಹಾಗೆ 13 ವರ್ಷದಿಂದನೂ ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊತಾನೆ ಬರ್ತಾ ಇದ್ದೀವಿ. ಆಮೇಲೆ ಇದು ಬಂದುಬಿಟ್ಟು ಅಯ್ಯಪ್ಪ ಕಾಲೋನಿ ಅಂತ ಮುಂಚೆಯಿಂದನೂ ನಡೆಸ್ಕೊತಾ ಬರ್ತಾ ಇದ್ದೀವಿ. ಈಗೂ ಮುಂದೆನೂ ನಡೆಸ್ತೀವಿ. ಈಗ 13ನೇ ವರ್ಷದ ನಡೀತಾ ಇದೆ. ಇದು ಮುಖಾಂತರ ನಾವು 5 ದಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ 5ನೇ ದಿನ ನಾವು ವಿಸರ್ಜನೆ ಮಾಡ್ತೀವಿ. ಅದಾದಮೇಲೆ ಶನಿವಾರ ಮತ್ತೆ ಫಂಕ್ಷನ್ ಇರುತ್ತೆ. ಪ್ರಸಾದನೂ ಶನಿವಾರನೇ ಇರುತ್ತೆ. ಸೊ ಎಲ್ಲದನ್ನು ಫಂಕ್ಷನ್ ಎಲ್ಲ ಮುಖಾಂತರ ಮಾಡಿ ಗಣಪತಿನ 5 ದಿನ ನಾವೇನು ಅಂದ್ಕೊಂಡಿದ್ದೀವಲ್ಲ ಅದೇ ಥರ ಕ್ಲೀನಾಗಿ ಅಚ್ಚುಕಟ್ಟಿನಿಂದ ನಡೆಸ್ಕೊಟ್ಟು ಯಾವುದೇನು ಅಡ್ಡಿ ಆತಂಕಿಲ್ಲ 13 ವರ್ಷದಿಂದನೂ ಕೂಡಿಸ್ತಾನೆ ಇದ್ದೀವಿ. ಇದು 13ನೇ ವರ್ಷದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಶ್ರೀ ಆಂಜನೇಯ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇದೀಗ ತಾನೇ ಪೂಜೆಯನ್ನು ಎಲ್ಲ ಭಕ್ತರ ನೇತೃತ್ವದಲ್ಲಿ ಪೂಜೆಯನ್ನು ನೆರವೇರಿಸಿ ಆ ವಿಘ್ನೇಶ್ವರ ಎಲ್ಲ ಸದ್ಭಕ್ತರಿಗೆ ಹಾಗೂ ಕೈಲಾಸನಾರ ಗಂಗಾನಾರ ಆದಿಶಕ್ತಿನಾರ ಜನರಿಗೆ ಒಳ್ಳೆಯದನ್ನು ಮಾಡಿ ಸುಮಾರು 40 ವರ್ಷಗಳಿಂದ ಈ ಒಂದು ವಿಘ್ನೇಶ್ವರವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿರುವಂಥ ಎಲ್ಲ ಜನರ ಸಹಕಾರದಿಂದ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿ ಅಂತಂದೇಳಿ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಹರಿಹರ ಸಾರ್ವಜನಿಕ ವಿನಾಯಕ ಸಂಘ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಒಂದು ವಿನಾಯಕ ಮಹೋತ್ಸವ. ಕಳೆದ 63 ವರ್ಷಗಳಿಂದ ನಮ್ಮ ಹಿರಿಯ ನಾಗರಿಕ ಬಂಧುಗಳು, ಹಲವು ಹಿರಿಯ ಮುಖಂಡರುಗಳು ಭಾವೈಕ್ಯತೆ ಮತ್ತು ಭ್ರಾತೃತ್ವದ ಸಂಕೇತವಾಗಿ ಅದರ ಹಿನ್ನೆಲೆಯಲ್ಲಿ ಕಳೆದ 63 ವರ್ಷಗಳಿಂದನೂ ಕೂಡ ಈ ಒಂದು ಸಾರ್ವಜನಿಕ ವಿನಾಯಕ ಮಹೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ನಾವು ಕೂಡ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವಿನಾಯಕ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಈ ಒಂದು ವಿನಾಯಕ ಮಹೋತ್ಸವ ದಿನಾಂಕ 27/8/2025ರಿಂದ 6/9/2025ವರೆಗೆ ಅಂದರೆ 9 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡ್ಬೇಕಂತೇಳಿ ಇವತ್ತು ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. 6ನೇ ತಾರೀಕು ಶನಿವಾರ, ಸೆಪ್ಟೆಂಬರ್ 6ನೇ ತಾರೀಕು ಶನಿವಾರ ಸಾರ್ವಜನಿಕ ಈ ಒಂದು ವಿನಾಯಕ ಮಹೋತ್ಸವವನ್ನು ಮುಕ್ತಾಯಗೊಳಿಸ್ತಿದ್ದು, ಅವತ್ತು ವಿನಾಯಕ ಮೂರ್ತಿಯನ್ನು ತುಂಗಭದ್ರಾ ನದಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಲವು ಸಾಂಸ್ಕೃತಿಕ ಮೇಳಗಳೊಂದಿಗೆ ಯಾವುದೇ ರೀತಿಯಾದಂಥ DJ-ಯನ್ನು ಬಳಸದೆ ಕೇವಲ ನಮ್ಮ ದೇಸಿ ಕಲೆಗಳಾಗಿರ್ತಕ್ಕಂಥ ನಂದಿಕೋಲು, ಜಗ್ಗಲಿಗಿ, ಡೊಳ್ಳು ಇನ್ನೂ ಮುಂತಾದ ಹಲವು ವಿವಿಧ ಸಾಂಸ್ಕೃತಿಕ ಕಲಾಮೇಳಗಳೊಂದಿಗೆ ಸ್ವಾಮಿಯ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತ ತಮ್ಮನ್ನು ಕೋರ್ತಾ ಇದ್ದೇನೆ. ಜೈ ಬಜರಂಗಬಲಿ ಯುವಕ ಸಂಘ, ಫಸ್ಟ್ ಮೇನ್ 5th ಕ್ರಾಸ್, JC ಸ್ಟೇಷನ್. ಸುಮಾರು 8 ವರ್ಷದಿಂದ ಗಣಪತಿ ಇಟ್ಕೊಂತ ಬಂದಿದ್ದೀವಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ. ಆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಅದನ್ನು ಅನೌನ್ಸ್ ಮಾಡ್ತೀವಿ. ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಆಮೇಲೆ ಸುಮಾರು 14 ದಿನಗಳ ನಾವು ಗಣೇಶ ವಿಸರ್ಜನೆ ಹಮ್ಮಿಕೊಂಡಿದ್ದೀವಿ. ಇನ್ನು ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಕನ್ಫರ್ಮ್ ಮಾಡ್ತೀವಿ. ಎಲ್ಲರೂ ಬಂದು ಸಹಕರಿಸಿ ಪ್ರತಿ ವರ್ಷದಂತೆ ಈ ಸತಿನೂ ಬಂದು ಅನ್ನ ಸಂತರ್ಪಣೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.
ಸಮಸ್ತ ಭಕ್ತಾದಿಗಳಿಗೆ ಶ್ರೀ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಹರಿಹರದ ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹರಿಹರದ ವಿರಕ್ತ ಮಠ ರಸ್ತೆಯ ಗ್ರಾಮ ದೇವತೆ ಯುವಕ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 54ನೇ ವರ್ಷದ ಅದ್ದೂರಿ ವಿನಾಯಕೋತ್ಸವವನ್ನು ಆಚರಿಸ್ತಾ ಬಂದಿದ್ದು, ಅದರಂತೆ ಈ ಬಾರಿ 54ನೇ ವರ್ಷದ ವಿಶೇಷವಾಗಿ ಪೂರಿ ಜಗನ್ನಾಥ ಸ್ವಾಮಿಯ ಇತಿಹಾಸವನ್ನ ಹಾಗೂ ಶ್ರೀ ವಿನಾಯಕನ ದರ್ಶನವನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಭಕ್ತಾದಿಗಳಿಗೆ ನಾವು ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಅದರಂತೆ 9 ದಿನಗಳ ಕಾಲ ಜರುಗುವಂತಹ ಈ ಒಂದು ಭವ್ಯವಾದ ವಿನಾಯಕೋತ್ಸವಕ್ಕೆ ಇಂದಿನ ಚಾಲನೆ ಕೊಟ್ಟು ಶ್ರೀ ವಿನಾಯಕನ ಮಹಾಪೂಜೆಯೊಂದಿಗೆ ಕಳೆದ ಹಲವಾರು ವರ್ಷಗಳಿಂದ ನಾವು 9 ದಿನಗಳ ಕಾಲ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ವಿಶೇಷದಲ್ಲಿ ಪ್ರತಿದಿನ ಸಂಜೆ 6ರಿಂದ 10 ಗಂಟೆಯವರೆಗೆ ಶ್ರೀ ಪೂರಿ ಜಗನ್ನಾಥ ಸ್ವಾಮಿಯ ಇತಿಹಾಸವನ್ನ ಹಾಗೂ ವಿನಾಯಕನ ದರ್ಶನವನ್ನು ಪಡೆಯಲಿಕ್ಕೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಾವು ಒಂದು ವಿಶೇಷವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ನಮ್ಮ ಸಮಿತಿಯ ಆಶ್ರಯದಲ್ಲಿ ಜರುಗುತ್ತಿರುವ 54ನೇ ವರ್ಷದ ಅದ್ದೂರಿ ವಿನಾಯಕೋತ್ಸವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ತಮ್ಮೆಲ್ಲರಲ್ಲೂ ಸಹ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಿನಾಂಕ 3/9/2025 ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ವಿನಾಯಕ ಸ್ವಾಮಿಯ ಮಹಾಮಂಗಳಾರತಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು. ಅದೇ ರೀತಿ ದಿನಾಂಕ 3/9/2025 ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ನಮ್ಮ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳು ಸಹ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ವಿನಾಯಕನ ಕೃಪೆಗೆ ಪಾತ್ರರಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಿನಾಂಕ 4/9/2025 ಗುರುವಾರ ಸಂಜೆ 4 ಗಂಟೆಯಿಂದ ನಮ್ಮ ಸಮಿತಿಯ ಪ್ರಸಿದ್ಧವಾದಂತಹ ಕೆಲವೊಂದು ವಿಶೇಷ ಜಾನಪದ ಕಲಾ ನೃತ್ಯ ತಂಡಗಳೊಂದಿಗೆ ದೀಪೋತ್ಸವದ ಮೂಲಕ ನಾವು 4 ಗಂಟೆಯಿಂದ ಈ ಒಂದು ಭವ್ಯವಾದ ವೇದಿಕೆಯ ಮುಖಾಂತರ ಶ್ರೀ ವಿನಾಯಕನ ವಿಸರ್ಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಹರಿಹರ ನಗರದ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ವಿನಾಯಕನ ವಿಸರ್ಜನೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ವಿಘ್ನೇಶ್ವರ ಮಹಾರಾಜ್ ಕಿ ಇದು ಓಂ ಯೋಗ ಸಂಘ ಲದ್ವಾವಣೆ ಹರಿಹರ ಅಂತ. ಇದು ನಾವು 41ನೇ ವರ್ಷದಿಂದ ಹಣ ಇಟ್ಕೊಂತ ಬರಕತ್ತು. ಮತ್ತೆ 7ನೇ ದಿವಸ ಬಿಡ್ತೇವಿ. ಮತ್ತೆ 6ನೇ ದಿವಸಕ್ಕೆಲ್ಲ ಅನ್ಸಂತರ್ಪಣೆ ಐತಿ. ಎಲ್ಲಾರು ಸಹಕಾರ ಭಕ್ತಾದಿಗಳು ಎಲ್ಲಾರು ಬರ್ಬೇಕಂತ. ಶ್ರೀ ಗುರು ಉಚ್ಚೇಶ್ವರ ಯುವಕ ಸಂಘ ಹರಿಹರದಲ್ಲಿ ಹಳದಕೆರೆ ಸುಣಗಾರ ಬೀದಿಯಲ್ಲಿ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಕೂಡ ಇರುತ್ತದೆ. 21 ದಿವಸ ನಾವು ಗಣೇಶವನ್ನು ವಿಸರ್ಜನೆಯನ್ನು ಮಾಡ್ತೇವೆ. ಸುಮಾರು 40 ವರ್ಷದಿಂದ ನಾವು ವಿಘ್ನೇಶ್ವರ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಅದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಅಯ್ಯಪ್ಪ ಸ್ವಾಮಿ ಯುವಕ ಸಂಘ ಆದಿಶಕ್ತಿನಗರ ಹರಿಹರ 26ನೇ ವರ್ಷದ ಗಣಪತಿಯನ್ನು ಇಟ್ಟಿದ್ದೀವಿ. 21ನೇ ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ಗಣಪತಿಯನ್ನು. ನಿನ್ನ ಮೈಕ್ನಾಗ ರಾಮದೂತ ಬಾಯ್ಸ್ ಸಮಸ್ತ ಹಿಂದೂ ಬಾಂಧವರಿಗೆ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಅಂದರೆ ಯುವಕರ ಅಚ್ಚುಮೆಚ್ಚಿನ ಹಬ್ಬ. ಯಾವ ರೀತಿ ಮಹಿಳೆಯರು ಗೌರಿ ಹಬ್ಬವನ್ನು ಆಚರಿಸ್ತಾರೋ ಅದೇ ರೀತಿ ಪುರುಷರು, ಅದರಲ್ಲೂ ಬಾಲಕರು, ಯುವಕರು ಇತ್ತೀಚಿನ ದಿನದಲ್ಲಿ ಭಾರತ ದೇಶದಲ್ಲಿ ಗಣೇಶ ಹಬ್ಬವನ್ನು ಸಾಮೂಹಿಕವಾಗಿ ಆಚರಿಸ್ತಕ್ಕಂಥದ್ದು ರೂಢಿಯಾಗಿರ್ತಕ್ಕಂಥದ್ದು. ಇದು ಹಿಂದೂಗಳು ಒಂದಾಗಿರಬೇಕು. ಹಿಂದೂಗಳು ಭಾರತದ ದೇಶದ ಅಭಿವೃದ್ಧಿಯಲ್ಲಿ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣದಿಂದ
ಇವತ್ತು ಇದು ಬಹಳಷ್ಟು ಜನಪ್ರಿಯತೆಗೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಹರಿಹರದ ವಿನಾಯಕ ವಿಸರ್ಜನೆ ಅಂತೂ ಅಭೂತಪೂರ್ವವಾದಂಥ ಒಂದು ಶೋಭಾಯಾತ್ರೆ ನಡೀತದೆ. ಈ ಬಾರಿ ಇಡೀ ರಾಜ್ಯದ ಯುವಕರಿಗೆ DJ ಇಲ್ಲ, ಸೌಂಡು ಬರ್ಕೂಡ್ದು ಅಂತಕ್ಕಂಥದ್ದು ಸರ್ಕಾರದ ಒಂದು ತೀರ್ಮಾನ ಅವ್ರಿಗೇನೋ ಒಂದು ರೀತಿಯ ಬೇಸರ ಉಂಟು ಮಾಡಿದೆ. ಆದರೆ ಇದೇ ಸಂದರ್ಭದಲ್ಲಿ ಸರ್ಕಾರ ಕಾನೂನು ಮಾಡಿದ್ದೆ ಆದರೆ DJ ಬೇಡ, ಶಬ್ದ ಮಾಲಿನ್ಯ ಆಗ್ತದೆ. ಆದರೆ 4 ಬಾರಿ 5 ಬಾರಿ ಅಲ್ಪಸಂಖ್ಯಾತರು ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಇಡೀ ಊರಿಗೆ ಕೇಳೋ ಹಾಗೆ ಅವರು ಒಂದು ನಮಾಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾರೆ. ಸರ್ಕಾರಕ್ಕೆ ಅದು ಕಾಣೋದಿಲ್ವಾ? ಕೇವಲ ವಿನಾಯಕ ವಿಸರ್ಜನೆ ಸಂದರ್ಭದಲ್ಲಿ DJ ಹಾಕೋದು ಅವ್ರಿಗೆ ತಪ್ಪು ಅನಿಸಿದರೆ ಯಾಕೆ ಒಂದು ಧರ್ಮೀಯರಿಗೆ ಒಂದು ಕಾನೂನು, ಇನ್ನೊಂದು ಧರ್ಮೀಯರಿಗೆ ಒಂದು ಕಾನೂನು? ಮುಂದಿನ ದಿನದಲ್ಲಿ ಯುವಕರು ಎಚ್ಚೆತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗ್ತದೆ. ಆದರೂ ಕೂಡ ಯುವಕರು ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಿಸೋಣ. ಮುಂಬರ್ತಕ್ಕಂಥ ಯಾವುದೇ ಒಂದು ಹೋರಾಟ ಪರಿಸ್ಥಿತಿ ಯಾವ ರೀತಿ ತಿರುವು ತೆಗೆದುಕೊಳ್ತದೋ ಗೊತ್ತಾಗ್ತಿಲ್ಲ. ಆದರೆ ಯುವಕರು ಶಾಂತ ರೀತಿಯಿಂದ ಈ ಹಬ್ಬವನ್ನು ಆಚರಿಸೋಣ ಅಂಥೇಳಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದ.